ಕಾಲೇಜ್ ಡೇಸ್ ಅಲ್ಲಿ ಈಗ ನಡೀತಾ ಇದೆಯಲ್ಲ ಆ ಥರ ಎಲ್ಲ ಏನು ಇರ್ಲಿಲ್ಲಪ್ಪ. ಒಂದು ಹುಡುಗಿನ ಮಾತಾಡಿಸ್ಬೇಕಾದ್ರೆ 10 ಸಲ ಯೋಚನೆ ಮಾಡಬೇಕಾಗಿತ್ತು. ಧೈರ್ಯನೇ ಬರ್ತಿರ್ಲಿಲ್ಲ ಮಾತಾಡ್ಸಕ್ಕೆ. ಸರ್ ಏನು ಹೇಳ್ತೀರಿ ಸರ್ ಸುಬ್ರಹ್ಮಣ್ಯ ಸರ್? ಈಗ ಮೊಬೈಲ್ ಬಹುಶಃ ಎಲ್ಲರನ್ನೂ ತುಂಬ ಹತ್ತಿರ ಮಾಡಿಬಿಟ್ಟಿದೆ. ಸೋಷಿಯಲ್ ಮೀಡಿಯಾ ಹ್ಯಾಸ್ ಅದು ಒಳ್ಳೆತನಕ್ಕಿಂತ ಹೆಚ್ಚಾಗಿ ಕೆಟ್ಟದಕ್ಕೆ ಬಳಸ್ಕೊಳ್ತಾ ಇರೋದು ದುರಂತ ಕೂಡ. ಇನಿಮೆ ಫೈನಲ್ ಆಗಿ ಪ್ರೊಡ್ಯೂಸರ್ಸ್ ಈ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ಸರ್, ಹಾಂ ಸರ್ ಪ್ಲೀಸ್ ಸುಬ್ರಹ್ಮಣ್ಯ ಕುಕ್ಕೆ ಅವರು ಮತ್ತು ಶಿವಲಿಂಗೇಗೌಡರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಇಲ್ಲಿ ಬಂದಿರತಕ್ಕಂಥ ಮಾಧ್ಯಮದವ್ರಿಗೂ, ಡಿಜಿಟಲ್ ಮೀಡಿಯಾದವ್ರಿಗೂ ಮತ್ತು ಎಲ್ಲ ಡಿಸ್ಟ್ರಿಬ್ಯೂಟರ್ಗಳಿಗೂ, ಎಲ್ಲ ಕಲಾವಿದರಿಗೂ ನನ್ನ ನಮಸ್ಕಾರ. ಈ ಮೂವಿನಲ್ಲಿ ರಮ್ಯಾ ಅನ್ನೋ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದೀನಿ. ಫಸ್ಟ್ ನಾನು ಶೂಟಿಂಗ್ ಮಾಡಬೇಕಾದ್ರೆ ನಮ್ಮ ಡೈರೆಕ್ಟರ್ ಸರ್ ಹಂಗೆ ಮಾಡು ಹಿಂಗೆ ಮಾಡು ತಲೆ ಚಚ್ಕೋ ಅಳು ಅಂತೆಲ್ಲ ಹೇಳ್ತಾ ಇದ್ರು. ನಾನು ಮನ್ಸೊಳಗಡೆ ಯಪ್ಪಂಗೆ ಏನಾಗಿದೆ ಹಿಂಗಲ್ಲ ಅಂತಂದರೆ ತನ್ಗೊಂಡು ಮಾಡ್ತಾ ಇದ್ದೆ. ಬಟ್ ಇವತ್ತು ಟ್ರೈಲರ್ ನೋಡಿ ತುಂಬ ಖುಷಿ ಆಯಿತು ಸರ್, ಅಷ್ಟು ಬ್ಯೂಟಿಫುಲ್ ಆಗಿ ತೋರಿಸಿದ್ರ. ಥ್ಯಾಂಕ್ ಯು ಸೋ ಮಚ್. ನನ್ನ ಕ್ಯಾರೆಕ್ಟರ್ ಬಂದ್ಬಿಟ್ಟು ಪಕ್ಕಾ ಬ್ಯಾಡ್ ಗರ್ಲ್ ಅಂದರೆ ನನ್ನ ಕ್ಯಾರೆಕ್ಟರು. ನಾನು ನಿಜ ಜೀವನದಲ್ಲಿ ತುಂಬ ಒಳ್ಳೆ ಹುಡುಗಿ, ತುಂಬ ಇನ್ನೋಸೆಂಟು. ಅದ್ರ ಆಪೋಸಿಟ್ ಕ್ಯಾರೆಕ್ಟರಲ್ಲಿ ನಾನು ಫಿಲಮಲ್ಲಿ ಕಾಣಿಸ್ಕೊಂಡಿದ್ದೀನಿ. ಫುಲ್ ಸ್ಮೋಕ್ ಮಾಡ್ತೀನಿ, ಡ್ರಿಂಕ್ಸ್ ಮಾಡ್ತೀನಿ, ಡ್ರಗ್ಸ್ ಅಡಿಕ್ಟ್ ಆಗಿರ್ತೀನಿ ಆ್ಯಂಡ್ ತುಂಬ ಕಾಟ ಕೊಡ್ತೀನಿ ಸರ್. ನಾನು ತುಂಬ ರ್ಯಾಗ್ ಮಾಡ್ತೀನಿ, ಫುಲ್ ಚಿತ್ರಹಿಂಸೆ ಕೊಡ್ತೀನಿ, ಆ ಥರ ಒಂದು ಕ್ಯಾರೆಕ್ಟರು. ನಮ್ಮಪ್ಪ ಪೊಲೀಸ್ ಬೇರೆ, ಸೊ ಫುಲ್ ಫ್ರೀಡಮ್ ಕೊಟ್ಬಿಟ್ಟಿರ್ತಾರೆ. ಬೇರೆಯವ್ರನ್ನೆಲ್ಲ ಕಳ್ಳರ ಥರ ಬೆಳೆಸಿರ್ತಾರೆ, ನಾನು ಪಕ್ಕ ಕಳ್ಳನ ಮಗಳ ಥರ ಬೆಳೆದಿರ್ತೀನಿ. ಸೊ ಆ ಥರ ಫುಲ್ ರಗಡ್ ಕ್ಯಾರೆಕ್ಟರ್ನ ಕೊಟ್ಟಿದ್ದಾರೆ. ಫುಲ್ ಫೈಟಿಂಗ್ ಎಲ್ಲ ಮಾಡಿದ್ದೀನಿ, ಚೆನ್ನಾಗಿ ಹೊಡೆದಿದ್ದೀನಿ, ಹಾಗೆ ಓಡಿಸ್ಕೊಂಡಿದ್ದೀನಿ ಕೂಡ. ಸೊ ಆಫ್ಟರ್ ಮೈ ಡಾನ್ಸ್ ಕೆರಿಯರ್ ನನಗೆ ಆ್ಯಕ್ಟಿಂಗ್ ಕಡೆ ಕರ್ಕೊಂಡ್ಬಂದಿದ್ದಾರೆ ಅರುಣ್ ಸರ್. ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಟಿಂಗ್ ಅಂದರೆ ಗಂಧ ಗಾಳಿ ಕೂಡ ಗೊತ್ತಿರಲಿಲ್ಲ, ಇಷ್ಟು ಚೆನ್ನಾಗಿ ತೋರಿಸಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಿಮಗೂ ಇಷ್ಟ ಆಗ್ತೀನಿ ಅಂತ ನಾನು ಅನ್ಕೊತೀನಿ. ಇದೇ ಥರ ಸಪೋರ್ಟ್ ಮಾಡಿ ಮುಂದಕ್ಕೂ ಅಂತ. ನನ್ನ ಹೆಸರು ಅಮರ್ ಅಂತ. ಸೊ ಈಗಷ್ಟೇ ಟ್ರೈಲರ್ನ ನೋಡಿದ್ರಿ, 3 ಭಾಷೆಯಲ್ಲಿ ನೋಡಿದ್ರಿ. ಸೊ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇದೊಂದು ಮಲ್ಟಿ ಜಾನರ್, ಮಲ್ಟಿ ಥೀಮ್ ಇರುವಂಥ ಒಂದು ಪಕ್ಕಾ ಕಮರ್ಷಿಯಲ್ ಸಿನಿಮಾ. ಸೊ ನನ್ನ ಪಾತ್ರದ ಹೆಸರು ಬಂದು ಧ್ರುವ. ನಾನೊಬ್ಬ ಕೆಟ್ಟ ಪೊಲಿಟಿಷಿಯನ್ ಮಗನಾಗಿರ್ತೀನಿ. ನಾವು 4 ಜನ ಫ್ರೆಂಡ್ಸ್ ಆಗಿರ್ತೀವಿ. ಸೊ PUC ಓದ್ತಾ ಇರ್ತೀವಿ. ನಮ್ಮ ತಂದೆ ಈ ಸಿನಿಮಾದಲ್ಲಿ ನಮ್ಮ ತಂದೆ ಒಬ್ಬರು ಕೆಟ್ಟ ಪೊಲಿಟಿಷಿಯನ್. ಯಾವ ಲೆವೆಲ್ಗೆ ಕರಪ್ಟೆಡ್ ಆಗಿರ್ತಾರಂದ್ರೆ, ಸ್ವಂತ ಮಗನಿಗೆ ನೀನು ಎಂಥ ಕಚಡ ಕೆಲಸ ಬೇಕಂದ್ರೂ ಮಾಡು, ಎಂಥ ದೊಡ್ಡ ಕ್ರಿಮಿನಲ್ ಬೇಕಂದ್ರೆ ಆಗು, ಎಷ್ಟು ಜನ ಬೇಕಂದ್ರು ಮರ್ಡರ್ ಮಾಡು, ಚುಚ್ಚು ತುಳಿ ಏನು ಬೇಕಂದ್ರು, ಎಣ್ಣೆ ಸಿಗರೇಟ್ ಪಬ್ಬು ಕ್ಲಬ್ಬು ಏನು ಬೇಕಂದ್ರೆ ಮಾಡು, ನಿನ್ನ ಸಪೋರ್ಟ್ ಮಾಡೋಕ್ಕೆ ನಾನು ಇರ್ತೀನಿ, ಅಷ್ಟು ಕಾನ್ಫಿಡೆನ್ಸ್ ಕೊಡ್ತಾರೆ. ಸೊ ನೀನು ಎಷ್ಟು ದೊಡ್ಡ ಕ್ರಿಮಿನಲ್ ಆಗ್ತೀಯಾ ಅಷ್ಟು ನನ್ನ ಸಪೋರ್ಟ್ ನಿನಗೆ ಸಿಗುತ್ತೆ ಅಂತ ಬೆಳೆಸಿರ್ತಾರೆ. ಸೊ ಈ ಥರ ಒಂದು ಕೆಟ್ಟ ಪೊಲಿಟಿಷಿಯನ್ ಅವ್ರ ಮಗನಾಗಿರ್ತೀನಿ. ಸೊ ನನ್ನ ಭವಿಷ್ಯ ಏನಾಗ್ಬೋದು, ನಾನು ಸಾಯೋವರೆಗೂ ಕೆಟ್ಟವನಾಗಿ ಇರ್ತೀನ ಅಥವಾ ಒಳ್ಳೆಯವನಾಗಬಹುದಾ, ಒಳ್ಳೆಯವನಾದರೆ ಹೇಗೆ ಒಳ್ಳೆಯವನಾಗ್ತೀನಿ, ಕೆಟ್ಟವನಾಗಿ ಇದ್ದರೆ ಒಳ್ಳೆಯವನಾಗಕ್ಕೆ ಸಾಧ್ಯತೆಯೇ ಇಲ್ವಾ, ಅಥವಾ ಹೇಗೆ ಆಗಬಹುದು, ಈ ಎಲ್ಲ ಪ್ರಶ್ನೆಗಳಿಗೂ ಸಿನಿಮಾ ಉತ್ತರ ಕೊಡುತ್ತೆ. ಮತ್ತು ಸಿನಿಮಾ ಫಸ್ಟ್ ಹಾಫು ಕಂಪ್ಲೀಟಾಗಿ ನೋಡಿದ್ರೆ ಎಂಟರ್ಟೈನ್ಮೆಂಟ್ ಮೇಲೆ ಹೋಗುತ್ತೆ. ನಿಮಗೆ ಕಾಲೇಜ್ ಲೈಫ್ ಬರುತ್ತೆ, ಫ್ರೆಂಡ್ಶಿಪ್ ಬರುತ್ತೆ, ಮಾಸ್ ಬಿಲ್ಡಪ್ ಸೀನ್ಸು, ಪಂಚ್ ಡೈಲಾಗು ಆ್ಯಂಡ್ ಕಾಮಿಡಿ, ಲವ್, ರೊಮ್ಯಾನ್ಸ್, ಆ್ಯಕ್ಷನ್, ನೀವು ಏನೇನು ಎಂಟರ್ಟೈನ್ಮೆಂಟ್ ಎಲಿಮೆಂಟ್ ಎಕ್ಸ್ಪೆಕ್ಟ್ ಮಾಡ್ತೀರಾ ಕಂಪ್ಲೀಟಾಗಿ ನಿಮಗೆ ಫಸ್ಟ್ ಹಾಫಲ್ಲಿ ಬರುತ್ತೆ. ಆ್ಯಂಡ್ ಫಸ್ಟ್ ಹಾಫಲ್ಲಿ ಬರುವಂಥ ಸಾಂಗ್ಸ್ ನೋಡಿದ್ರು ಕೂಡ ತುಂಬ ಎನರ್ಜೆಟಿಕ್ ಆಗಿರುತ್ತೆ. ತುಂಬ ಒಂದು ಮಾಸ್ ಸಾಂಗು ಮತ್ತು ಪಾರ್ಟಿ ಸಾಂಗ್ ಅದೆಲ್ಲ ಬಂದು ಫಸ್ಟ್ ಹಾಫಲ್ಲಿ ಬರುತ್ತೆ. ಅದೇ ಸೆಕೆಂಡ್ ಹಾಫ್ ನೋಡಿದ್ರೆ ನೀವು ಕಂಪ್ಲೀಟಾಗಿ ಕಾಂಟ್ರಾಸ್ಟು ಫಸ್ಟ್ ಹಾಫಿಗೆ. ತುಂಬ ಎಮೋಷನ್ಸು ಮತ್ತು ಸೆಂಟಿಮೆಂಟ್ ಮೇಲೆ ಹೋಗುತ್ತೆ. ಆ್ಯಂಡ್ ಸೆಕೆಂಡ್ ಹಾಫ್ ಮುಖ್ಯವಾಗಿ ಪೇರೆಂಟ್ಸ್ ಮತ್ತು ಮಕ್ಕಳ ನಡುವೆ ಇರುವಂಥ ಒಂದು ಕಾನ್ಫ್ಲಿಕ್ಟು, ಮತ್ತು ಪೇರೆಂಟ್ಸು ಸೊಸೈಟಿ ನಡುವೆ ಇರುವಂಥ ಒಂದು ಕಾನ್ಫ್ಲಿಕ್ಟು, ಸ್ಟೂಡೆಂಟ್ಸ್ ಮತ್ತು ಎಲೆಕ್ಟ್ರಾನಿಕ್ ಸೆಲ್ಫೋನ್ಸು ಟೆಕ್ನಾಲಜಿ ಮಧ್ಯದಲ್ಲಿರುವಂಥ ಒಂದು ಕಾನ್ಫ್ಲಿಕ್ಟ್ ಮೇಲೆ ಹೋಗುತ್ತೆ. ಆ್ಯಂಡ್ ಸೆಕೆಂಡ್ ಹಾಫಲ್ಲಿ ಬರುವಂಥ ಸಾಂಗ್ಸ್ ನೋಡಿದ್ರು ಕೂಡ ತುಂಬ ಎಮೋಷ್ನಲ್ ಆಗಿರುತ್ತೆ ಆ್ಯಂಡ್ ಮೆಲೋಡಿಯಸ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ, ಫಸ್ಟ್ ಹಾಫ್ ಟ್ರೈಲರ್ ನೋಡಿದ ತಕ್ಷಣ ಖಂಡಿತವಾಗ್ಲೂ ನಿಮ್ಮೆಲ್ಲರ ಪ್ರೀತಿ ಗೆಲ್ತೀವಿ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಫಸ್ಟ್ ಹಾಫ್ ಕಂಪ್ಲೀಟಾಗಿ ಕಾಲೇಜ್ ಲೈಫ್ ಬಗ್ಗೆ ಮಾತಾಡುತ್ತೆ. ಆ್ಯಂಡ್ ಕಾಲೇಜ್ ಲೈಫ್ ತುಂಬ ಚೆನ್ನಾಗಿ ಓಡುತ್ತೆ, ಎಲ್ರಿಗೂ ಇಷ್ಟ ಆಗುವಂಥ ಒಂದು ಕಾನ್ಸೆಪ್ಟು. ಪ್ರತಿಯೊಬ್ಬರಿಗೂ ನಿಮ್ಮ ಲೈಫಲ್ಲಿ ಬೆಸ್ಟ್ ಡೇಸ್ ಯಾವುದು ಅಂತ ಕೇಳಿದರೆ ಎಲ್ಲರೂ ಹೇಳ್ತೀರಾ ಕಾಲೇಜ್ ಲೈಫ್ ಅಂತಾರೆ. ಆ್ಯಂಡ್ ನಮ್ಮ ಹಿಸ್ಟ್ರಿಲಿ ಯಾವ್ಯಾವ ಕಾಲೇಜ್ ಕಂಟೆಂಟ್ ಸಿನಿಮಾಸ್ ಬಂದಿದೆ ಅದೆಲ್ಲನೂ ಅಷ್ಟೇ ತುಂಬ ಚೆನ್ನಾಗಿ ಓಡಿದೆ. ಆ್ಯಂಡ್ ಸೊ ಕಾಲೇಜ್ ಕಂಟೆಂಟ್ ಒಂದು ಯೂನಿವರ್ಸಲ್ ಕಂಟೆಂಟು, ಎಲ್ಲರಿಗೂ ಇಷ್ಟ ಆಗುವಂಥ ಕಂಟೆಂಟು.
ಸೊ 100% ಹೇಳ್ತೀನಿ, ಫಸ್ಟ್ ಹಾಫಲ್ಲಿ ನಿಮ್ಮೆಲ್ಲರ ಪ್ರೀತಿ ಗೆದ್ದೇ ಗೆಲ್ತೀವಿ. ಸೆಕೆಂಡ್ ಹಾಫಲ್ಲಿ ನೀವು ನಮಗೆ ಎಮೋಷ್ನಲ್ ಆಗಿ ಕನೆಕ್ಟ್ ಆಗ್ತೀರಾ. ಆ್ಯಂಡ್ ನನ್ನ